Hello everyone, I am Anantaraju, Assistant Professor of Commerce, Government First Grade College for Women, Pavagana. Dear viewers, welcome to this DCE LMS portal. This is the 20th session of the Banking and Insurance subject of BBM course of Tumkur University. In this session, we are going to know one of the important concepts of banking system, that is white label ATM. In this session, we are going to know about the meaning of white label ATM and then key points about white label ATMs and what are the services available under the white label ATM and then what are the challenges of white label ATMs. So ಈ ಕಾನ್ಸೆಪ್ಟ್ ಅಲ್ಲಿ ನಾವು ಎಲ್ಲ ಐಟಮ್ಸ್ ಗಳನ್ನ ತಿಳಿದುಕೊಳ್ಳೋಣ ಈ ತರಗತಿಯಲ್ಲಿ. Before we going to know the meaning of white label ATM, it is necessary to have an introduction with regard to that white label ATM. Setting up an ATM involves costs, including the cost of the ATM premises and also ATM machine and then security as well as cash management. ಒಂದು ಬ್ಯಾಂಕು ATM ಅನ್ನು ಸ್ಥಾಪನೆ ಮಾಡಬೇಕು ಅಂದರೆ so it has to purchase the ATM machine and also it has to pay rent to the ATM premises or either it may have its own premises. ಸ್ವಂತವಾಗಿರ್ತಕ್ಕಂಥದ್ದನ್ನ ಪ್ರಿಮಿಸಸ್ ಓನ್ ಮಾಡಬೇಕಾಗುತ್ತೆ ಅಥವಾ ಬಾಡಿಗೆ ಆದ್ರೂ ಕೊಡಬೇಕಾಗುತ್ತೆ ಅಂಡ್ ಆಲ್ಸೋ ದ ಸೆಕ್ಯೂರಿಟಿ ಕಾಸ್ಟ್ ಜಾಸ್ತಿ ಇರುತ್ತೆ, ಕ್ಯಾಶ್ ಮ್ಯಾನೇಜ್ಮೆಂಟ್ ಕಾಸ್ಟ್ ವೆಚ್ಚನೂ ಜಾಸ್ತಿ ಇರುತ್ತೆ. ಅಂದರೆ ಇನ್ ಪ್ಲೇಸಸ್ ವೇರ್ ಬ್ಯಾಂಕ್ಸ್ ಡೋಂಟ್ ಹ್ಯಾವ್ ಎ ಬ್ರಾಂಚ್ ದ ಬ್ಯಾಂಕ್ ಮೈಟ್ ನಾಟ್ ಫೈಂಡ್ ಇಟ್ ಕಾಸ್ಟ್ ಎಫೆಕ್ಟಿವ್ ಟು ಹ್ಯಾವ್ ಇಟ್ಸ್ ಓನ್ ATM. ಎಲ್ಲಿ ತಮ್ಮ ಶಾಖೆಗಳು ಇರೋದಿಲ್ವೋ ಅಂತಹ ಒಂದು ಏರಿಯಾಗಳಲ್ಲಿ ಅಂತಹ ಸ್ಥಳಗಳಲ್ಲಿ ತನ್ನ ಸ್ವಂತ ATM ಅನ್ನ ಹೊಂದುವುದು ಅಷ್ಟೊಂದು ಲಾಭದಾಯಕ ಅಲ್ಲದೇ ಇರತಕ್ಕಂತಹ ಸಿಚುವೇಶನ್ಸ್ ಜಾಸ್ತಿ ಇರ್ಬೋದು ಒಂದು ಬ್ಯಾಂಕಿಗೆ. ಅಂದರೆ ತುಂಬ ಕಾಸ್ಟ್ ಜಾಸ್ತಿ ಇರ್ಬೋದು, ವೆಚ್ಚ ಜಾಸ್ತಿ ಆಗ್ಬೋದು. ಆದ್ದರಿಂದ ಎ ನ್ಯೂ ಕ್ಯಾಟಗರಿ ಆಫ್ ATM ಸರ್ವಿಸ್ ಪ್ರೊವೈಡರ್ಸ್ ಹ್ಯಾವ್ ಬೀನ್ ಅಲೌಡ್ ಟು ಸ್ಟಾರ್ಟ್ ATMs. ಈ ತರಹ ಸಿಚುವೇಶನ್ ಅಲ್ಲಿ ಒಂದು ಹೊಸ ATM ಅಂದರೆ ವೈಟ್ ಲೇಬಲ್ ATM ಆಪರೇಟರ್ಸ್ ಅನ್ನ ಒಂದು ATM ಅನ್ನು ಎಸ್ಟಾಬ್ಲಿಷ್ ಮಾಡೋದಲ್ಲೂ ಒಂದು ಪ್ರೈವೇಟ್ ವ್ಯಕ್ತಿಗಳಿಗೆ ಅಥವಾ ನಾನ್ ಬ್ಯಾಂಕ್ಸ್ಗೆ ಒಂದು ಸೌಲಭ್ಯವನ್ನು ಒದಗಿಸ್ಕೊಡ್ತಕ್ಕಂಥ ವ್ಯವಸ್ಥೆ ಇದೆ. ಅವುಗಳನ್ನು ನಾವು white label ATM ಅಂತ ಕರಿತೀವಿ. A new category of ATM service providers have been allowed to start ATMs that can increase the penetration and availability of ATMs. ಅಂದರೆ ಗ್ರಾಮೀಣ ಪ್ರದೇಶದ ಮತ್ತು ತುಂಬ ಹಿಂದುಳಿದ ಪ್ರದೇಶಗಳಲ್ಲಿ ಅಥವಾ ಇತರೆ ಸ್ಥಳಗಳಲ್ಲೂ ಸಮೇತ ಸೊ ಎಲ್ಲೆಲ್ಲಿ ಬ್ಯಾಂಕ್ಗಳು ATM ಅನ್ನು ಎಸ್ಟಾಬ್ಲಿಷ್ ಮಾಡಿರೋದಿಲ್ವೋ ಅಂತಹ ಸ್ಥಳಗಳಲ್ಲಿ ATM ಸೌಲಭ್ಯವನ್ನು ಒದಗಿಸಿಕೊಡಲು ಕೆಲವು ಒಂದು ಕ್ಯಾಟಗರಿ ಅಥವಾ ನಾನ್ ಬ್ಯಾಂಕ್ಸ್ಗೆ ಒಂದು ಸೌಲಭ್ಯವನ್ನು ಅಥವಾ ಒಂದು ಅವಕಾಶವನ್ನು ಒದಗಿಸ್ಕೊಟ್ಟಿದೆ ಸಿಸ್ಟಮ್. ಅದನ್ನು ಆ ಒಂದು ATMsಗಳನ್ನು ನಾವು ವೈಟ್ ಲೇಬಲ್ ATMs ಅಂತ ಕರಿತೀವಿ. Okay, let us have the meaning of white label ATM. ATMs set up, owned and operated by non-banks are called white label ATMs. This is the meaning of the white label ATM. White label ATMs ಅಂದ್ರೆ ಏನಪ್ಪ ಅಂದ್ರೆ ATMs set up, owned and operated by the non-banks are called white label ATMs. ಅಂದ್ರೆ ಬ್ಯಾಂಕೇತರ ಸಂಸ್ಥೆಗಳವರು ಬ್ಯಾಂಕೇತರ ಸಂಸ್ಥೆಗಳಿಂದ ಸ್ಥಾಪಿಸಲ್ಪಟ್ಟ ಮತ್ತು ಅವರ ಒಂದು ಮಾಲೀಕತ್ವಕ್ಕೆ ಒಳಪಟ್ಟ ಮತ್ತು ಅವರುಗಳಿಂದ ಬ್ಯಾಂಕೇತರ ಸಂಸ್ಥೆಗಳಿಂದ ನಿರ್ವಹಿಸಲ್ಪಡುವ ಒಂದು ATMಗಳಿಗೆ ನಾವು ವೈಟ್ ಲೇಬಲ್ ATMs ಅಂತ ಕರಿತೀವಿ. ನಾನ್ ಬ್ಯಾಂಕ್ ATM ಆಪರೇಟರ್ಸ್ ಆರ್ ಅಥರೈಸ್ಡ್ ಅಂಡರ್ ದ ಪೇಮೆಂಟ್ ಅಂಡ್ ಸೆಟಲ್ಮೆಂಟ್ ಸಿಸ್ಟಮ್ಸ್ ಆಕ್ಟ್ 2007 ಬೈ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ RBI ನವರು ನಾನ್ ಬ್ಯಾಂಕ್ ATM ಆಪರೇಟರ್ಸ್ಗೆ ATMಗಳನ್ನು ಎಸ್ಟಾಬ್ಲಿಷ್ ಮಾಡಿ ಮತ್ತು ಆಪರೇಟ್ ಮಾಡಲು ಪೇಮೆಂಟ್ ಅಂಡ್ ಸೆಟಲ್ಮೆಂಟ್ ಸಿಸ್ಟಮ್ ಆಕ್ಟ್ 2007 ಅಂತಕ್ಕಂಥ ಒಂದು ಕಾಯ್ದೆಯಡಿ ಪರ್ಮಿಷನ್ ಅಥರೈಸೇಷನ್ ಕೊಟ್ಟಿರ್ತಾರೆ. ಆಸ್ ಪರ್ ದ ಲಿಸ್ಟ್ ಆನ್ ದ RBI ವೆಬ್ಸೈಟ್ at present there are 8 white label ATM operators in the country. The list of authorized white label ATM operators is available on the RBI website. ಪ್ರಸ್ತುತ 8 ನಾನ್ ಬ್ಯಾಂಕಿಂಗ್ ಸಂಸ್ಥೆಗಳು ಅಥವಾ ನಾನ್ ಬ್ಯಾಂಕ್ ಸಂಸ್ಥೆಯವರು ನಮ್ಮ ಭಾರತ ದೇಶದಲ್ಲಿ ವೈಟ್ ಲೇಬಲ್ ATMs ಅನ್ನ ಆಪರೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ವೈಟ್ ಲೇಬಲ್ ATM ಆಪರೇಟರ್ಸ್ ಲಿಸ್ಟ್ ನಾವು RBI ವೆಬ್ ಪುಟದಲ್ಲಿ ನಾವು ಗಮನಿಸಬಹುದು. ಓಕೆ, ಲೆಟ್ ಅಸ್ ಕನ್ಸಿಡರ್ some key features ಅಥವಾ key points of white label ATMs. We have already know the meaning of white label ATM and let us consider some of the key points of white label ATMs. Tata Communications Payment Solutions Limited and also called as Indicash ಅಂತ ಕರಿತೀವಿ ಇಲ್ಲಿ. Tata Communications Payment Solutions Limited ಅವರು it is the first company authorized by the RBI to open white label ATM in India in our country. ನಮ್ಮ ಭಾರತ ದೇಶದಲ್ಲಿ ವೈಟ್ ಲೇಬಲ್ ATM ಅನ್ನ ಮೊದಲು ಸ್ಥಾಪಿಸಲು ಅನುಮತಿ ಪಡೆದಂತಹ ಕಂಪನಿ ಯಾವುದಪ್ಪ ಅಂತಂದ್ರೆ ಟಾಟಾ ಕಮ್ಯುನಿಕೇಶನ್ಸ್ ಪೇಮೆಂಟ್ ಸೊಲ್ಯೂಷನ್ಸ್ ಲಿಮಿಟೆಡ್.
ಅದು ಪ್ರಥಮ ಒಂದು ವೈಟ್ ಲೇಬಲ್ ATM ಆಪರೇಟರ್ ಅಂತಾನೆ ಹೇಳಬಹುದು, ಸ್ಥಾಪಿಸಲ್ಪಟ್ಟಿರ್ತಕ್ಕಂಥದ್ದು. ನೆಕ್ಸ್ಟ್ ಒನ್ ಇಸ್ the rationale to allow non-bank entities to set up white label ATMs has been to increase the geographical spread of ATMs for increased or enhanced customer service, especially in semi-urban and rural areas. ಮುಖ್ಯವಾಗಿರತಕ್ಕಂತಹ ಉದ್ದೇಶ, ಇದರ ಹಿಂದ್ಗಡೆ ಇರತಕ್ಕಂಥ ವೈಟ್ ಲೇಬಲ್ ATMsನ ಎಸ್ಟಾಬ್ಲಿಷ್ ಮಾಡತಕ್ಕಂತಹ ಒಂದು ಹಿಂದ್ಗಡೆ ಇರತಕ್ಕಂತಹ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಟು ಎನ್ಹ್ಯಾನ್ಸ್ ದ ಜಿಯಾಗ್ರಫಿಕಲ್ ಸ್ಪ್ರೆಡ್ ಆಫ್ ATMs. ಅಂದ್ರೆ ಒಂದು ATMsಗಳು ಸಾಕಷ್ಟು ಒಂದು ಪ್ರಮಾಣದಲ್ಲಿ ಎಲ್ಲ ಒಂದು ಭೌಗೋಳಿಕ ಪ್ರದೇಶದಲ್ಲೂ ಸ್ಪ್ರೆಡ್ ಆಗಲಿ, ಅದರ ಒಂದು ಸೌಲಭ್ಯ ಅಥವಾ ಸೌಕರ್ಯಗಳು ಸಿಕ್ಲಿ ಅಂತಕ್ಕಂಥ ಒಂದು ಉದ್ದೇಶ. ಅಂಡ್ ಆಲ್ಸೋ ಇನ್ಕ್ರೀಸ್ ದ ಎನ್ಹ್ಯಾನ್ಸ್ಡ್ ಕಸ್ಟಮರ್ ಸರ್ವಿಸ್, ಗ್ರಾಹಕ ಸೌಲಭ್ಯಗಳನ್ನ ಎನ್ಹ್ಯಾನ್ಸ್ ಅಥವಾ ಇನ್ಕ್ರೀಸ್ ಮಾಡ್ತಕ್ಕಂತಹ ಒಂದು ಉದ್ದೇಶ, ಎಸ್ಪೆಷಲಿ ಇನ್ ಸೆಮಿ ಅರ್ಬನ್ ಅಂಡ್ ರೂರಲ್ ಏರಿಯಾಸ್, ಅರೆಪಟ್ಟಣ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಈ ಬ್ಯಾಂಕಿಂಗ್ ಸೌಲಭ್ಯಗಳನ್ನ ಒದಗಿಸ್ಕೊಡ್ತಕ್ಕಂತಹ ಒಂದು ಉದ್ದೇಶ, ATM ಸೌಲಭ್ಯಗಳನ್ನು ಒದಗಿಸ್ಕೊಡ್ತಕ್ಕಂತಹ ಉದ್ದೇಶ ಮತ್ತು ಗ್ರಾಹಕರಿಗೆ ಒಂದು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಸರ್ವಿಸ್ ಅನ್ನು ಒದಗಿಸ್ಕೊಡ್ತಕ್ಕಂಥ ಒಂದು ಉದ್ದೇಶ ಇದೆ ಇದರ ಹಿಂದೆಗಡೆ. ನೆಕ್ಸ್ಟ್ ಒನ್ ಇಸ್ ಯೂಸಿಂಗ್, ಥರ್ಡ್ ಒನ್ ಕೀ ಪಾಯಿಂಟ್ ಅಥವಾ ಕೀ ಫೀಚರ್ ಆಫ್ ವೈಟ್ ಲೇಬಲ್ ATM is using these white label ATMs is similar to using an ATM of a bank, and as long as a user is within their free ATM transaction limit, white label ATM operators won't charge for transactions. ಇನ್ನೊಂದು ಇದರ ಲಕ್ಷಣ ಏನಪ್ಪ ಅಂತಂದ್ರೆ ಸೇಮ್ ಯು ಕ್ಯಾನ್ ಯೂಸ್ ದ ವೈಟ್ ಲೇಬಲ್ ATM as you use the ಜನರಲ್ ATM, ಕಾಮನ್ ATM. ಸೊ ನೀವು ಸಾಮಾನ್ಯ ATM ಅನ್ನ ಯಾವ ತರ ಬಳಸ್ತಿರೋ ಅಂತಹ ಎಲ್ಲ ಅಂತಹ ಒಂದು ಸೌಲಭ್ಯಗಳು ಅಥವಾ ವೈಟ್ ಲೇಬಲ್ ATM ಅಲ್ಲೂ ಸಮೇತ ನೀವು ಅಂತಹ ಬ್ಯಾಂಕಿಂಗ್ ಸರ್ವಿಸ್ಗಳನ್ನ ಪಡ್ಕೋಬಹುದು. ಸೊ ಇಲ್ಲಿ ಏನಪ್ಪ ಗಮನಿಸಬೇಕಾದ್ರೆ ಆಸ್ ಲಾಂಗ್ ಆಸ್ ಎ ಯೂಸರ್ ಈಸ್ ವಿತ್ ಇನ್ ದರ್ ಫ್ರೀ ATM ಟ್ರಾನ್ಸಾಕ್ಷನ್ಸ್ ಲಿಮಿಟ್, ಅಂದ್ರೆ ಒಂದು ಮಿತಿ ಇರುತ್ತಲ್ಲ ATM ನ ಬಳಕೆಗೆ, ಒಂದು ಇಂತಿಷ್ಟು ಸಂಖ್ಯೆ ಅಂತ ATM ಬಳಕೆಯ ಸಂಖ್ಯೆ ಮಿತಿ ಇರುತ್ತೆ. ನೀವು ಫ್ರೀ ATM ಟ್ರಾನ್ಸಾಕ್ಷನ್ಸ್ ಲಿಮಿಟ್ ಒಳಗಡೆ ಇದ್ರೆ ವೈಟ್ ಲೇಬಲ್ ATM ಆಪರೇಟರ್ ವಿಲ್ ನಾಟ್ ಚಾರ್ಜ್, ಅಂದ್ರೆ ಅವರು ಯಾವುದೇ ರೀತಿಯಾಗಿರ್ತಕ್ಕಂಥ ಶುಲ್ಕವನ್ನ ನಿಮ್ಮ ಮೇಲೆ ಒಂದು ಫೀ ಅನ್ನ ವಸೂಲಿ ಮಾಡೋದಿಲ್ಲ ಅಂತಾನೆ ಹೇಳ್ಬೋದು. ಅಂಡ್ ಒನ್ ಮೋರ್ ಫೀಚರ್ ಇಸ್ ದ ATM ಕಮ್ ಟೈಪ್. ವಾಟ್ ಆರ್ ದ ಟೈಪ್ ಆಫ್ ಕಾರ್ಡ್ಸ್ ದಟ್ ಕ್ಯಾನ್ ಬಿ ಯೂಸ್ಡ್ ಇನ್ ವೈಟ್ ಲೇಬಲ್ ATM ಮೆಷಿನ್ ಅಂತಂದ್ರೆ ಕಾಮನ್ ಆಗಿ ATM ಕಾರ್ಡ್ ಅನ್ನ ನೀವು ಜನರಲ್ ATM ಕಾರ್ಡ್ ಅನ್ನ ಬಳಸಬಹುದು. ATM ಕಮ್ ಡೆಬಿಟ್ ಕಾರ್ಡ್ ಅನ್ನ ಯು ಕ್ಯಾನ್ ಯೂಸ್ ಇನ್ ದ white label ATM machine, and also credit cards and debit cards can also be used in the white label ATM machine. And also prepaid cards ಅನ್ನು ಸಮೇತ ನಾವು ಬಳಸಬಹುದು as permitted by the user, can be used at ATMs, white label ATMs for various transactions. ಹಲವಾರು ವ್ಯವಹಾರಿಕ ವಹಿವಾಟುಗಳಿಗೆ ಎಲ್ಲ ತರಹದ ಕಾರ್ಡ್ಗಳನ್ನು ನಾವು ಬಳಸಬಹುದು ಅಂತ ಹೇಳ್ಬೋದು. And then one more key point is ATMs deployed by white label ATM operators account for about 10% of the total ATMs deployed in the country. ನಮ್ಮ ದೇಶದಲ್ಲಿ ಒಂದು ಸ್ಥಾಪಿಸಲ್ಪಟ್ಟಂತಹ ಒಟ್ಟು ATM ನ ಸಂಖ್ಯೆಯಲ್ಲಿ ಶೇಕಡ ಅಥವಾ ಪ್ರತಿಶತ 10% ATMಗಳು ವೈಟ್ ಲೇಬಲ್ ATMsಗಳು ಆಗಿದ್ದಾವೆ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ಇಸ್ RBI frames the guidelines for authorization of white label ATM operators. ಸೊ ಈ ವೈಟ್ ಲೇಬಲ್ ATMs ಅನ್ನ ಆಪರೇಟ್ ಮಾಡತಕ್ಕಂತಹ ಆಪರೇಟರ್ಸ್ ಅಥವಾ ಪರ್ಮಿಷನ್ ಕೊಡ್ತಕ್ಕಂತಹ ಅಥರೈಸೇಷನ್ ಕೊಡ್ತಕ್ಕಂತಹ ಒಂದು ಗೈಡ್ಲೈನ್ಸ್, ನಿರ್ದೇಶನಗಳು ಅಥವಾ ಮಾನದಂಡಗಳನ್ನ RBI ಅದು ರಚಿಸುತ್ತೆ. ಇಟ್ ಫ್ರೇಮ್ಸ್ ದ ಗೈಡ್ಲೈನ್ಸ್ ಫಾರ್ ಅಥರೈಸೇಷನ್ ಆಫ್ ವೈಟ್ ಲೇಬಲ್ ATM ಆಪರೇಟರ್ಸ್ ಟೈಮ್ಲಿ, ಅಂದ್ರೆ ಒಂದು ಕಾಲಕ್ಕನುಗುಣವಾಗಿ ಇದು ಒಂದು ಗೈಡ್ಲೈನ್ಸ್ ಅನ್ನ ಇಶ್ಯೂ ಮಾಡ್ತಾ ಇರುತ್ತೆ. ಇನ್ ಇಂಡಿಯಾ ದೇರ್ ಆರ್ 8 ವೈಟ್ ಲೇಬಲ್ ATM ಆಪರೇಟರ್ಸ್. ಈಗಾಗಲೇ ನಾವು ಕನ್ಸಿಡರ್ ಮಾಡಿದ್ದೀವಿ ಇದನ್ನ. 8 ಒಂದು ವೈಟ್ ಲೇಬಲ್ ATM ಆಪರೇಟರ್ಸ್ ಇದ್ದಾರೆ. ಇನ್ನು ನೆಕ್ಸ್ಟ್ ಒನ್ ಇಸ್ ವೈಟ್ ಲೇಬಲ್ ATM ಆಪರೇಟರ್ಸ್ ಆರ್ ರಿಕ್ವೈರ್ಡ್ ಟು ಎನ್ಹ್ಯಾನ್ಸ್ ದೇರ್ ಸರ್ವಿಸ್ by way of providing ATM facilities at the rural and semi-urban areas year by year. ಅಂದ್ರೆ ಇಲ್ಲಿ ಮುಖ್ಯವಾಗಿ ವೈಟ್ ಲೇಬಲ್ ATM ಆಪರೇಟರ್ಸ್ ಕೇವಲ ಒಂದು ವರ್ಷದಲ್ಲಿ ಮಾತ್ರ ವೈಟ್ ಲೇಬಲ್ ATM ಮೆಷಿನ್ಸ್ ಅನ್ನ ಸ್ಥಾಪನೆ ಮಾಡಿಬಿಟ್ಟು ಸೊ ನೆಕ್ಸ್ಟ್ ಇಯರ್ ಸುಮ್ಮನೆ ಇರೋದಿಲ್ಲ. ದೇ ಹ್ಯಾವ್ ಟು ಇನ್ಕ್ರೀಸ್ ದ ನಂಬರ್ ಆಫ್ ವೈಟ್ ಲೇಬಲ್ ATMs at the rural and semi-urban areas year by year. ಪ್ರತಿ ವರ್ಷನೂ ಸ್ವಲ್ಪ ವೈಟ್ ಲೇಬಲ್ ATMs ಗಳನ್ನ ಅವರು ಎಸ್ಟಾಬ್ಲಿಷ್ ಮಾಡ್ತಾ ಹೋಗ್ಬೇಕಾಗುತ್ತೆ ಸೆಮಿ ಅರ್ಬನ್ ಅಂಡ್ ರೂರಲ್ ಏರಿಯಾಸ್. ಸೊ ಗ್ರಾಮೀಣ ಪ್ರದೇಶ ಮತ್ತು ಅರೆಪಟ್ಟಣ ಪ್ರದೇಶದಲ್ಲಿ ಈ ATM ಸೌಲಭ್ಯಗಳನ್ನು ಒದಗಿಸ್ಕೊಡ್ಬೇಕಾಗುತ್ತೆ ವೈಟ್ ಲೇಬಲ್ ATM ಫೆಸಿಲಿಟೀಸ್ ಅನ್ನ, ವೈಟ್ ಲೇಬಲ್ ATM ಆಪರೇಟರ್ಸ್. ನೆಕ್ಸ್ಟ್ ಒನ್ ಇಸ್ RBI has the power to cancel the authorization to any white label ATM operator who violates the RBI policy. ಸೊ ಇಲ್ಲಿ ಕೇಂದ್ರ ಬ್ಯಾಂಕಿನ ನೀತಿಯನ್ನ ಉಲ್ಲಂಘನೆ ಮಾಡ್ತಕ್ಕಂತಹ ಯಾವುದೇ ವೈಟ್ ಲೇಬಲ್ ATM ಆಪರೇಟರ್ನ ಒಂದು ಪರವಾನಗಿಯನ್ನ ಅಥರೈಸೇಷನ್ ರದ್ದು ಮಾಡ್ತಕ್ಕಂತಹ ಅಧಿಕಾರ ಪವರ್ ಯಾರಿಗಿದೆ ಅಂದ್ರೆ RBIಗೆ ಇದೆ. Next point is of the 8 white label ATM operators that existed in India,
Tata Communication Payment Solution is the largest deployer with 8,290, more than 8,300, ಅಂದರೆ ನಿಯರ್ಲಿ 8,300. ಇಲ್ಲಿ ಟಾಟಾ ಕಮ್ಯುನಿಕೇಷನ್ಸ್ ಪೇಮೆಂಟ್ ಸೊಲ್ಯೂಷನ್ ಅವರು ಭಾರತ ದೇಶದಲ್ಲಿರ್ತಕ್ಕಂಥ 8 ವೈಟ್ ಲೇಬಲ್ ATM ಆಪರೇಟರ್ಸ್ ಪೈಕಿ ಅತ್ಯಂತ ಹೆಚ್ಚಿನ ಒಂದು ವೈಟ್ ಲೇಬಲ್ ATMಗಳನ್ನು ಹೊಂದಿರತಕ್ಕಂಥವರು ಟಾಟಾ ಕಮ್ಯುನಿಕೇಷನ್ ಪೇಮೆಂಟ್ ಸೊಲ್ಯೂಷನ್. ಇಟ್ ಇಸ್ ದ ಲಾರ್ಜೆಸ್ಟ್ ಡೆಪ್ಲಾಯರ್ ಅಂತಲೇ ಹೇಳ್ಬೋದು. ಅಂಡ್ ದೆನ್ ಫಾಲೋಡ್ ಬೈ BTI ಅಂಡ್ ವಕ್ರಾಂಗಿ, ಹಿಟಾಚಿ ಪೇಮೆಂಟ್ ಸರ್ವಿಸಸ್, ರಿಧಿ ಸಿದ್ಧಿ ಬುಲಿಯನ್ಸ್, ಸೊ ಮುತ್ತೂಟ್ ಫೈನಾನ್ಸ್, ಇವರೆಲ್ಲ ನೆಕ್ಸ್ಟ್ ಸ್ಥಾನಗಳಲ್ಲಿ ಬರ್ತಾರೆ. ನೆಕ್ಸ್ಟ್ ಒನ್ ಇಸ್ ದರ್ ಇಸ್ ಆಲ್ಸೋ ಬ್ರೌನ್ ಲೇಬಲ್ ATM. ಓಕೆ, ವೈಟ್ ಲೇಬಲ್ ATM ಒಂದೇ ಅಲ್ಲ, ಇನ್ನೊಂದು ತರಹದ್ದು ಇದೆ. ಓಕೆ, ಒನ್ ಮೋರ್ ಕ್ಯಾಟಗರಿ ಆಫ್ ATM, ಬ್ರೌನ್ ಲೇಬಲ್ ATMs that are owned by these operators but are leased out to banks. ಇಲ್ಲಿ ವೈಟ್ ಲೇಬಲ್ ATM ಇನ್ನ ಇನ್ನೊಂದು ಇದೆ, ಬ್ರೌನ್ ಲೇಬಲ್ ATM ಅಂತ ಕರಿತೀವಿ. ಇದರ ಏನಪ್ಪಾ ಇದರ ಮೀನಿಂಗ್ ಅಂತಂದ್ರೆ, these ATMs, that means brown label ATMs are owned by the operators, non-bank operators, non-bank institutions, but are leased out to the banks. ಅಂದ್ರೆ ಇವರು ಮಾಲೀಕತ್ವ ಯಾರಿಗಿರುತ್ತೆ, ನಾನ್ ಬ್ಯಾಂಕ್ಸ್ಗೆ ಇರ್ತವೆ, ಆದರೆ ಅದರ ನಿರ್ವಹಣೆ ಅಂತಕ್ಕಂಥದ್ದು ಬ್ಯಾಂಕ್ನವರಿಗೆ ಲೀಸ್ ಕೊಟ್ಟಿರ್ತಾರೆ. ಅದನ್ನು ನಾವು ಬ್ರೌನ್ ಲೇಬಲ್ ATMs ಅಂತ ಕರಿತೀವಿ. ಸೊ ವೈಟ್ ಲೇಬಲ್ ATM ನಿರ್ವಹಣೆ ಮತ್ತು ಮಾಲೀಕತ್ವ ಎಲ್ಲವನ್ನು ATM ನಾನ್ ಬ್ಯಾಂಕ್ಸ್ ಹತ್ರ ಇರ್ತವೆ, ವೈಟ್ ಲೇಬಲ್ ATM ಆಪರೇಟರ್ಸ್ ಹತ್ರ ಇರ್ತವೆ. ಆದರೆ ಬ್ರೌನ್ ಲೇಬಲ್ ATM ಆಪರೇಟರ್ಸ್ ಹತ್ರ ATMs are owned by these operators, that means non banks, but are leased out to the banks. ಲೀಸ್ ಕೊಟ್ಟಿರ್ತಾರೆ. Such ATMs operate as the ones belonging to the bank itself, including having the bank's branding. ಅಂದ್ರೆ ಇವು ಸೇಮ್ ಆಸ್ ಇಟ್ ಈಸ್ ಬ್ಯಾಂಕ್ನ ಒಂದು ಮಾಲೀಕತ್ವ ಒಳಪಟ್ಟಂತಹ ಒಂದು ATMsಗಳು ಯಾವ ತರ ಕಾರ್ಯನಿರ್ವಹಿಸ್ತವೆ ಅದೇ ತರ ಇವು ಬ್ರೌನ್ ಲೇಬಲ್ ATMs ಕಾರ್ಯನಿರ್ವಹಿಸ್ತವೆ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ಇಸ್, so as long you are within your free ATM transactions limit, you will not be charged anything extra. ಈಗ ಆಲ್ರೆಡಿ ಕನ್ಸಿಡರ್ ಮಾಡಿದ್ದೀವಿ, ಒಂದು ಫ್ರೀ ATM ಟ್ರಾನ್ಸಾಕ್ಷನ್ ಲಿಮಿಟ್ ಒಳಗಡೆ ಇದ್ರೆ ನಮಗೆ ಯಾವುದೇ ರೀತಿಯ ಶುಲ್ಕವನ್ನು ಅಥವಾ ಫೀಸನ್ನು ನಾವು ಕೊಡಬೇಕಾಗಿಲ್ಲ ವೈಟ್ ಲೇಬಲ್ ATM ಆಪರೇಟರ್ಸ್ಗೆ. ಇಲ್ಲಿ ಫಾರ್ ಮೆಟ್ರೋ ಸಿಟೀಸ್ ಓನ್ಲಿ 3 ಟ್ರಾನ್ಸಾಕ್ಷನ್ಸ್, ಫ್ರೀ ಟ್ರಾನ್ಸಾಕ್ಷನ್ಸ್ ಎಷ್ಟಿರುತ್ತೆ, 3 ಟ್ರಾನ್ಸಾಕ್ಷನ್ಸ್ ಕೊಡ್ತಾರೆ. ಅಂಡ್ ಫಾರ್ ನಾನ್ ಮೆಟ್ರೋ ಸಿಟೀಸ್ 5 ಫ್ರೀ ಟ್ರಾನ್ಸಾಕ್ಷನ್ಸ್ ಆರ್ ಅವೈಲಬಲ್ ಫಾರ್ ನಾನ್ ಮೆಟ್ರೋ ಸಿಟೀಸ್. ಇಲ್ಲಿ ನಾನ್ ಮೆಟ್ರೋ ಸಿಟೀಸ್ಗೆ 5 ಮತ್ತು ಮೆಟ್ರೋ ಸಿಟೀಸ್ಗೆ 3 ಉಚಿತವಾಗಿರ್ತಕ್ಕಂತಹ ಒಂದು ವಹಿವಾಟುಗಳನ್ನು ನಡೆಸ್ತಕ್ಕಂತಹ ATM ಒಂದು ಸೌಲಭ್ಯವನ್ನು ಪಡೆಯತಕ್ಕಂಥ ವ್ಯವಸ್ಥೆ ಇದೆ. ಅಂದರೆ ಡಿಪೆಂಡಿಂಗ್ ಅಪಾನ್ ದ ಸಿಸ್ಟಮ್ ಆಫ್ ಬ್ಯಾಂಕಿಂಗ್, ಸೊ ಟೈಮ್ಲಿ ಏನಾಗುತ್ತೆ ಅಂದರೆ ದೀಸ್ ಪ್ರಾವಿಷನ್ಸ್ ವಿಲ್ ಬಿ ಚೇಂಜ್ ಬೈ ದ RBI ನವರು ಕಾಲಕ್ಕೆ ಅನುಗುಣವಾಗಿ ಈ ಮಿತಿಗಳನ್ನು, ಈ ಲಿಮಿಟ್ಸ್ಗಳನ್ನು ಚೇಂಜ್ ಮಾಡ್ತಾ ಇರ್ತಾರೆ. ಸೊ ಇದನ್ನು ಈಗ ಗಮನಿಸಬೇಕಾದ್ರೆ ಪ್ರಸ್ತುತ ಸ್ಥಿತಿಗೆ ಮೆಟ್ರೋಪಾಲಿಟನ್ ಸಿಟೀಸ್ ಅಲ್ಲಿ 3 ಇರ್ತವೆ, ನಾನ್ ಮೆಟ್ರೋಪಾಲಿಟನ್ ಸಿಟೀಸ್ ಅಲ್ಲಿ 5 ಇರ್ತವೆ ಫ್ರೀ ಟ್ರಾನ್ಸಾಕ್ಷನ್ಸ್ ಲಿಮಿಟ್. ನೆಕ್ಸ್ಟ್ ಒನ್ ಇಸ್, ಯು ಕ್ಯಾನ್ ಯೂಸ್ ಯುವರ್ ಕಾರ್ಡ್ ಫಾರ್ ಸರ್ವಿಸಸ್ ಲೈಕ್ ಕ್ಯಾಶ್ ವಿತ್ಡ್ರಾವಲ್ ಅಂಡ್ ಎಂಕ್ವೈರಿ ಪರ್ಪಸಸ್. ವೈಟ್ ಲೇಬಲ್ ATM ಅನ್ನು ಏನು ಬಳಸ್ಬೋದು ಅಂತಂದ್ರೆ ಕ್ಯಾಶ್ ವಿತ್ಡ್ರಾ ಮಾಡೋದಕ್ಕೋಸ್ಕರ ಮತ್ತೆ ಬ್ಯಾಲೆನ್ಸ್ ಎಂಕ್ವೈರಿಗೋಸ್ಕರ ಬಳಸ್ಬೋದು. ಅಂಟಿಲ್ ರೀಸೆಂಟ್ಲಿ ದೀಸ್ ವೈಟ್ ಲೇಬಲ್ ATM ಆಪರೇಟರ್ಸ್ ವರ್ ನಾಟ್ ಅಲೌಡ್ ಟು ಅಕ್ಸೆಪ್ಟ್ ಕ್ಯಾಶ್ ಡೆಪಾಸಿಟ್. ಇತ್ತೀಚಿನವರೆಗೂ ಕ್ಯಾಶ್ ಡೆಪಾಸಿಟ್ಗೆ ಸೌಲಭ್ಯವನ್ನ ವೈಟ್ ಲೇಬಲ್ ATMಗೆ ಕೊಟ್ಟಿರಲಿಲ್ಲ ಡೆಪಾಸಿಟ್ ಮಾಡ್ಕೊಳ್ಳೋಕೆ. ಬಟ್ ದ ಲೇಟೆಸ್ಟ್ ಗೈಡ್ಲೈನ್ಸ್ have now allowed these ATM operators to provide this service. ಅಂದರೆ ಡೆಪಾಸಿಟ್ ಮಾಡ್ಕೊಳ್ತಕ್ಕಂಥ ಸೌಲಭ್ಯವನ್ನು ಒದಗಿಸ್ಕೊಟ್ಟಿದೆ RBI ಗೈಡ್ಲೈನ್ಸ್, ಲೇಟೆಸ್ಟ್ ಗೈಡ್ಲೈನ್. ದೇ ಕ್ಯಾನ್ ಆಲ್ಸೋ ಆಫರ್ ಬಿಲ್ ಪೇಮೆಂಟ್ ಸರ್ವಿಸಸ್ ಥ್ರೂ ದೇರ್ ATMs. ಅಂಡ್ ಆಲ್ಸೋ ಮೊದಲಿಗೆ ಬಿಲ್ ಪೇಮೆಂಟ್ ಸೌಲಭ್ಯವನ್ನು ಇರಲಿಲ್ಲ, ಈಗ ಇತ್ತೀಚೆಗೆ ಅದನ್ನು ಸಮೇತ ಬಂದಿದೆ. ಅಂಡ್ ನೆಕ್ಸ್ಟ್ ಒನ್ ಇಸ್, ವೆನ್ ಯು ಮೇಕ್ ಎನ್ ATM ಟ್ರಾನ್ಸಾಕ್ಷನ್ ಅಟ್ ಎನ್ ATM ಆಫ್ ಅನದರ್ ಬ್ಯಾಂಕ್, ದ ಕಾರ್ಡ್ ಇಶ್ಯೂಯಿಂಗ್ ಬ್ಯಾಂಕ್ ಪೇಸ್ ಎ ಫೀಸ್ ಟು ದ ಬ್ಯಾಂಕ್ ಹೂಸ್ ATM is being used. ಇಲ್ಲಿ ನೀವು ಯಾವುದೇ ಒಂದು ಬ್ಯಾಂಕಿನ ಒಂದು ATM ಕಾರ್ಡನ್ನು ಹೊಂದ್ಬಿಟ್ಟು ಬೇರೊಂದು ಬ್ಯಾಂಕ್ನಲ್ಲಿ ನೀವು ಹೊಂದಿರತಕ್ಕಂಥ ಅಥವಾ ನೀವು ಪಡೆದಿರತಕ್ಕಂಥ ATM ಕಾರ್ಡ್ನ ಬ್ಯಾಂಕನ್ನು ಬಿಟ್ಟು ಬೇರೆ ಬ್ಯಾಂಕ್ನಲ್ಲಿ ನೀವು ATM ಸೌಲಭ್ಯನ ಉಪಯೋಗಿಸಿದಲ್ಲಿ ಸೊ ನಿಮಗೆ ಕಾರ್ಡ್ ಇಶ್ಯೂಯಿಂಗ್ ಬ್ಯಾಂಕು ನೀವು ಯಾವ ಬ್ಯಾಂಕಿನ ATM ಅನ್ನು ಬಳಸಿದ್ರೋ ಅದಕ್ಕೆ ಒಂದು ಫೀಸನ್ನು ಕೊಡಬೇಕಾಗುತ್ತೆ. ಸೊ ಸೇಮ್ ಆಸ್ ಇನ್ ಕೇಸ್ ಆಫ್ ವೈಟ್ ಲೇಬಲ್ ATMs ಆಲ್ಸೋ, ದ ಕಾರ್ಡ್ ಇಶ್ಯೂಯಿಂಗ್ ಬ್ಯಾಂಕ್ಸ್ ಪೇ ದ ಫೀಸ್ ಟು ದ ವೈಟ್ ಲೇಬಲ್ ATM ಆಪರೇಟರ್. ಅಂದರೆ ಆಫ್ಟರ್ ಕಂಪ್ಲೀಟಿಂಗ್ ದ ಫ್ರೀ ಟ್ರಾನ್ಸಾಕ್ಷನ್ ಲಿಮಿಟ್, ಆಫ್ಟರ್ ಕಂಪ್ಲೀಟಿಂಗ್ ನಿಮಗೆಲ್ಲ ಫ್ರೀ ಟ್ರಾನ್ಸಾಕ್ಷನ್ ಲಿಮಿಟ್ ಮುಗಿದ ನಂತರ ನೀವು ATM ಫೆಸಿಲಿಟಿಯನ್ನು ಬಳಸಿದ್ರೆ ಆವಾಗ ಸೊ ATM ಫೆಸಿಲಿಟಿಯನ್ನು ಬಳಸಿರ್ತಕ್ಕಂಥ ಯಾವ ಒಂದು ATM ಅನ್ನು ಬಳಸಿದ್ದೀರಾ ವೈಟ್ ಲೇಬಲ್ ATM ಅನ್ನು ಆ ಆಪರೇಟರ್ಗೆ, ಸೊ ನಿಮ್ಮ ಕಾರ್ಡ್ ಇಶ್ಯೂಯಿಂಗ್ ಬ್ಯಾಂಕ್ ಇರುತ್ತಲ್ಲ ಅವರು ಫೀಸ್ ಕೊಡಬೇಕಾಗುತ್ತೆ. ದಟ್ ಫೀಸ್ ಇಸ್ ಕಾಲ್ಡ್ ಆಸ್ ATM ಇಂಟರ್ಚೇಂಜ್ ಫೀ ಅಂತ ಕರಿತೀವಿ. ATM ಇಂಟರ್ಚೇಂಜ್ ಫೀ ಅಂತ ಕರಿತೀವಿ. ಸೊ ಅಟ್ ಪ್ರೆಸೆಂಟ್ ಎಷ್ಟಿದೆ ಇದು ATM ಇಂಟರ್ಚೇಂಜ್ ಫೀಸ್ ಅಂದರೆ, ದ ATM ಇಂಟರ್ಚೇಂಜ್ ಫೀಸ್ ಫಾರ್ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಇಸ್ ಅಬೌಟ್ 15 and for non-cash transactions it is rupees 5. ಸೊ ನಗದು
ನಗದು ವ್ಯವಹಾರಿಕ ವಹಿವಾಟುಗಳಿಗೆ 15 ಮತ್ತು ನಗದೇತರ ವಹಿವಾಟುಗಳಿಗೆ 5 ರೂಪಾಯಿ ATM interchange fees ಇದೆ. Next one is moreover, the latest RBI guidelines have also focused on improving financial viability of these ATMs. Unlike bank ATMs, white label ATMs are also allowed to display third party advertising in their ATM premises. ಇಲ್ಲಿ ಗಮನಿಸಬೇಕಾದ ಏನಪ್ಪ ಅಂದ್ರೆ, ಸೊ ಫೈನಾನ್ಷಿಯಲ್ viability of the white label ATM operators is very difficult. ಅಂದರೆ ಅವರು ಸಾಕಷ್ಟು ಒಂದು ಪ್ರಾಫಿಟಬಿಲಿಟಿ ಇಲ್ಲದೆ ಇರತಕ್ಕಂಥ ಪರಿಸ್ಥಿತಿಯನ್ನು ಗಮನಿಸಿಬಿಟ್ಟು RBI ಒಂದು ಗೈಡ್ಲೈನ್ಸ್ ಅನ್ನು ಕೊಟ್ಟಿದೆ. ಅನ್ಲೈಕ್ ಬ್ಯಾಂಕ್ ATMs, ಅಂದರೆ ಬ್ಯಾಂಕ್ಗಳ ATM ಅವರು ಥರ್ಡ್ ಪಾರ್ಟಿ ಅಡ್ವರ್ಟೈಸ್ಮೆಂಟ್ ಅನ್ನ ಮಾಡೋಂಗಿಲ್ಲ. ಆದರೆ ವೈಟ್ ಲೇಬಲ್ ATM ಆಪರೇಟರ್ಸು ಅವರ ಪ್ರೆಮಿಸಸ್ ಅಲ್ಲಿ ಒಂದು ATM ಪ್ರೆಮಿಸಸ್ ಅಲ್ಲಿ ಥರ್ಡ್ ಪಾರ್ಟಿ ಅಡ್ವರ್ಟೈಸಿಂಗ್ ಮಾಡಬಹುದು. ಸೊ ಡಿಸ್ಪ್ಲೇ ಥರ್ಡ್ ಪಾರ್ಟಿ ಅಡ್ವರ್ಟೈಸಿಂಗ್ ಇನ್ ದೇರ್ ATM ಪ್ರೆಮಿಸಸ್. ಸೊ ಜಾಹೀರಾತುಗಳನ್ನು ಒದಗಿಸಿ ಅದರ ಮೂಲಕ ಆದಾಯ ಪಡೆಯಲು ಇದು ಒಂದು RBI ಲೇಟೆಸ್ಟ್ ಗೈಡ್ಲೈನ್ ಅವರಿಗೆ ಅನುಕೂಲ ಮಾಡಿಕೊಟ್ಟಿದೆ ಅಂತ ಹೇಳ್ಬೋದು. ಅಂಡ್ ದೆನ್ ಲೆಟ್ ಅಸ್ ಕನ್ಸಿಡರ್ ವಾಟ್ ಆರ್ ದ ಸರ್ವಿಸಸ್ ಆಫರ್ಡ್ ಬೈ ದ ವೈಟ್ ಲೇಬಲ್ ATMs. ಫಾರ್ ಎ ಕಸ್ಟಮರ್ ಯೂಸಿಂಗ್ ಎ ವೈಟ್ ಲೇಬಲ್ ATM, it is just like using an ATM of any bank. In addition to dispensing cash, ATMs, these white label ATMs may offer many other services or facilities to customers. Some of them are as follows. ಏನೇನಿದೆ ನೋಡೋಣ. ಅಕೌಂಟ್ ಇನ್ಫಾರ್ಮೇಶನ್ ತಿಳ್ಕೊಬಹುದು, ನಿಮ್ಮ ಖಾತೆಯ ಮಾಹಿತಿಯನ್ನ ತಿಳ್ಕೊಬಹುದು. ಅಂಡ್ ನೆಕ್ಸ್ಟ್ ಒನ್ ಈಸ್ ಕ್ಯಾಶ್ ಡೆಪಾಸಿಟ್ ಮಾಡ್ಬೋದು. ಅಂಡ್ ಆಫ್ಟರ್ ದಟ್ ರೆಗ್ಯುಲರ್ ಬಿಲ್ ಪೇಮೆಂಟ್ ಮಾಡ್ಬೋದು. ಸೊ ಹಲವಾರು ಬಿಲ್ಲುಗಳ ಒಂದು ಪೇಮೆಂಟ್, ಎಲೆಕ್ಟ್ರಿಸಿಟಿ ಬಿಲ್ ಆಗಿರ್ಬೋದು, ಫೋನ್ ಬಿಲ್ ಆಗಿರ್ಬೋದು, ಸೊ ಇವುಗಳನ್ನೆಲ್ಲ ಪೇಮೆಂಟ್ ಮಾಡ್ಬೋದು. ಮಿನಿ ಶಾರ್ಟ್ ಸ್ಟೇಟ್ಮೆಂಟ್ ಅಥವಾ ಮಿನಿ ಸ್ಟೇಟ್ಮೆಂಟ್ ಜನರೇಟ್ ಮಾಡ್ಕೋಬಹುದು, ಪಿನ್ ಚೇಂಜ್ ಮಾಡ್ಬೋದು. ಸೊ ಅಂಡ್ ಆಫ್ಟರ್ ದಟ್ ರಿಕ್ವೆಸ್ಟ್ ಫಾರ್ ಚೆಕ್ ಬುಕ್ ಫೆಸಿಲಿಟಿ, ಯು ಕ್ಯಾನ್ ರಿಕ್ವೆಸ್ಟ್ ಫಾರ್ ಎ ಚೆಕ್ ಬುಕ್. ಅಂಡ್ ದೆನ್ ವೈಟ್ ಲೇಬಲ್ ATMs ಅಕ್ಸೆಪ್ಟ್ ಇಂಟರ್ನ್ಯಾಷನಲ್ ಕ್ರೆಡಿಟ್, ಡೆಬಿಟ್ ಅಂಡ್ ಪ್ರಿಪೇಯ್ಡ್ ಕಾರ್ಡ್ಸ್. ಇಂಟರ್ನ್ಯಾಷನಲ್ ಕ್ರೆಡಿಟ್ ಕಾರ್ಡ್ಸು, ಡೆಬಿಟ್ ಕಾರ್ಡ್ಸು, ಪ್ರಿಪೇಯ್ಡ್ ಕಾರ್ಡ್ಸ್ ಅನ್ನು ಸಮೇತ ಇದು ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ದ ಫೆಸಿಲಿಟಿ ಆಫ್ ಡೈನಮಿಕ್ ಕರೆನ್ಸಿ ಕನ್ವರ್ಷನ್, DCC is provided for the use of international cards at WLAS, that means white label ATM operators ಅಲ್ಲಿ. ಇಲ್ಲಿ ಬಹಳಷ್ಟು ಡೈನಮಿಕ್ ಆಗಿರತಕ್ಕಂಥ ಒಂದು ಫೆಸಿಲಿಟಿ ಏನಪ್ಪ ಅಂದರೆ ಡೈನಮಿಕ್ ಕರೆನ್ಸಿ ಕನ್ವರ್ಷನ್, DCC ಕರೆನ್ಸಿ ಕನ್ವರ್ಷನ್ ಫೆಸಿಲಿಟಿ ಸಮೇತ ಇದು ವೈಟ್ ಲೇಬಲ್ ATM ಒದಗಿಸ್ಕೊಡುತ್ತೆ. ಅಂಡ್ ಆಫ್ಟರ್ ದಟ್ ಓಪನ್ 24/7 into 365 days ಅಂತ ಹೇಳ್ಬೋದು. ಎನಿ ಕಸ್ಟಮರ್ ಫ್ರಮ್ ಬಿಲಾಂಗಿಂಗ್ ಟು ಎನಿ ಬ್ಯಾಂಕ್ ಕ್ಯಾನ್ ಯೂಸ್ ಇಟ್. ಇದು ಒಂದು ಅಡ್ವಾಂಟೇಜ್ ಸರ್ವಿಸಸ್ ಇದೆ. ಎವ್ರಿ ಮಂತ್ 5 transactions ಆರ್ ಫ್ರೀ, 5 ಫ್ರೀ ಇರ್ತವೆ. ಆಫ್ಟರ್ ಕಂಪ್ಲೀಟಿಂಗ್ ದ 5 free transactions, ATM interchange fees will be charged. That means ATM use, so that means ATM fees will be charged. And then value added services like mobile recharge, utility bill payments, etc. can also be done. And white label ATM operator, it had made personal banking more convenient by facilitating cash withdrawal facilities near to a large number of bank customers. These are all the services offered by the white label ATMs. Okay, let us consider some of the key challenges that are faced by the white label ATM operators in India. ಸೊ ಇಲ್ಲಿ ವೈಟ್ ಲೆವೆಲ್ ATM ಆಪರೇಟರ್ಸ್ ಫೇಸ್ ಮಾಡ್ತಕ್ಕಂತಹ ಅತ್ಯಂತ ಮುಖ್ಯವಾಗಿರ್ತಕ್ಕಂತಹ ಒಂದು ಅನಾನುಕೂಲಗಳನ್ನು, ತೊಂದರೆಗಳು ಏನೇನಿದಾವೆ ಅನ್ನೋದನ್ನ ಒನ್ ಬೈ ಒನ್ ನೋಡೋಣ. ಸೊ ಇಲ್ಲಿ ಮೊದಲಿಗೆ, ಸೊ ಇನಿಷಿಯಲಿ ಅಕ್ಸೆಪ್ಟೆನ್ಸ್ ಆಫ್ ಡೆಪಾಸಿಟ್ಸ್ ಆರ್ ನಾಟ್ ಪರ್ಮಿಟೆಡ್ ಬೈ ದ RBI to the white label ATM operators, but recently acceptance of deposits are permitted. ಮೊದಲು ಠೇವಣಿಗಳನ್ನು ಸ್ವೀಕಾರ ಮಾಡೋಗಿರಲಿಲ್ಲ, ಆದರೆ ಇತ್ತೀಚೆಗೆ ಠೇವಣಿಗಳನ್ನು ನಾವು ಸ್ವೀಕಾರ ಮಾಡೋದಕ್ಕೆ ಪರವಾನಗಿ ಅನುಮತಿಯನ್ನು ಕೊಟ್ಟಿದೆ RBI. ನೆಕ್ಸ್ಟ್ ಡಿಮೆರಿಟ್ ಏನಪ್ಪ ಅಂದರೆ ರೆಗ್ಯುಲರ್ ಬಿಲ್ ಪೇಮೆಂಟ್ಸ್ ಆರ್ ನಾಟ್ ಪರ್ಮಿಟೆಡ್. ಇತ್ತೀಚಿನವರೆಗೂ ಒಂದು ರೆಗ್ಯುಲರ್ ಬಿಲ್ ಪೇಮೆಂಟ್ಸ್ ಮಾಡೋಕೆ ಆಗ್ತಿರಲಿಲ್ಲ WLA, ಬಟ್ ಇತ್ತೀಚೆಗೆ RBI ಗೈಡ್ಲೈನ್ಸ್ ಪ್ರಕಾರ ಸೊ ರೆಗ್ಯುಲರ್ ಬಿಲ್ ಪೇಮೆಂಟ್ಸ್ ಅನ್ನು ಮಾಡಬಹುದು. ನೆಕ್ಸ್ಟ್ ಪರ್ಚೇಸ್ ಆಫ್ ರೀಲೋಡ್ ವೋಚರ್ಸ್ ಫಾರ್ ಮೊಬೈಲ್ಸ್ ಆರ್ ನಾಟ್ ಪರ್ಮಿಟೆಡ್. ಸೊ ಪ್ರಸ್ತುತ ಏನಪ್ಪ ಅಂದರೆ ಮೊಬೈಲ್ ರೀಲೋಡ್ ವೋಚರ್ಸ್ ಅನ್ನ ಪರ್ಚೇಸ್ ಮಾಡಬಹುದು ಬೇರೆ ATMಗಳಲ್ಲಿ, ಆದರೆ ವೈಟ್ ಲೇಬಲ್ ATM ಅಲ್ಲಿ ಪರ್ಚೇಸ್ ಮಾಡೋದಕ್ಕೆ ಆಗೋದಿಲ್ಲ. ದಿಸ್ ಆಲ್ಸೋ ಮೇಜರ್ ಡಿಸ್ಅಡ್ವಾಂಟೇಜ್ ಆಫ್ that is key challenge faced by the white label ATM operators. And then difficult for customers to trust white label ATM operators. ಅಂದ್ರೆ generally the customers don't believe or don't have faith in white label ATM operators. white label ATM operators ಅಥವಾ ಅವುಗಳಲ್ಲಿ ಒಂದು ನಂಬಿಕೆ ಇರೋದಿಲ್ಲ ಜನರಲ್ ಪಬ್ಲಿಕ್ಸ್ಗೆ, ಜನರಲ್ ಕಸ್ಟಮರ್ಸ್ಗೆ. ಇದು ಒಂದು ಈ ಚಾಲೆಂಜ್ ಅಂತಾನೆ ಹೇಳ್ಬೋದು. And then a major concern is regarding the issue of failed transactions. ಮುಖ್ಯವಾಗಿರ್ತಕ್ಕಂಥ ತೊಂದರೆ ಏನಪ್ಪಾ ಅಂತಂದ್ರೆ ಈ ಯಾವಾಗ ATM ಫೈಲ್ ಆಗುತ್ತೆ, ಯಾವುದಾದ್ರೂ ಒಂದು ಟ್ರಾನ್ಸಾಕ್ಷನ್ ಫೈಲ್ಡ್ ಆಗಿರುತ್ತೆ. So although the transaction has failed, but when the customer account has been debited for that amount, ಯಾವಾಗ ಫೈಲ್ಡ್ ಆಗಿದ್ರು ಸಮೇತ ಹಣ ಖರ್ಚು ಹಾಕಲ್ಪಟ್ಟಿದ್ದರೆ ಆವಾಗ ವೈಟ್ ಲೇಬಲ್ ATM ಆಪರೇಟರ್ಸ್ ದೇ ಹ್ಯಾವ್ ಟು ಫೇಸ್ ಸಮ್ ರಿಸ್ಕ್. ಅಂದರೆ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಸಿನ್ಸ್ ದ ವೈಟ್ ಲೇಬಲ್ ATM ಆಪರೇಟರ್ಸ್ ವಿಲ್ ಬಿ ಎ ನಾನ್ ಬ್ಯಾಂಕ್, ಅದು ನಾನ್ ಬ್ಯಾಂಕ್ ಎಂಟಿಟಿ ಅಲ್ವಾ, ಆದ್ರಿಂದ ಇಟ್ ವಿಲ್ ಬಿ ರನ್ನಿಂಗ್ ಪ್ಯೂರ್ಲಿ ಆನ್ ಎ ದಟ್ ಮೀನ್ಸ್ ಪ್ರಾಫಿಟ್ ಬೇಸಿಸ್. ಅಂದ್ರೆ ಅದನ್ನ ಲಾಭ ಒಂದು ಮಾಡ್ತಕ್ಕಂಥ ಉದ್ದೇಶದಿಂದನೇ ಮಾಡ್ತಕ್ಕಂಥ ಒಂದು ದೃಷ್ಟಿಯಿಂದ ಈ ತರ ಫೈಲ್ಡ್ ಟ್ರಾನ್ಸಾಕ್ಷನ್ಸ್ ಆದಾಗ ಇಟ್ ಟೇಕ್ಸ್ ಸೋ ಮೆನಿ ಡೇಸ್ ಫಾರ್ ದ ಪ್ರೊಸೆಸಿಂಗ್, ಫಾರ್ ದ ರೆಕ್ಟಿಫಿಕೇಶನ್.
ಹಲವಷ್ಟು ದಿನಗಳು ತಗೊತವೆ. ಸೊ ದೇ ಹ್ಯಾವ್ ಟು ಇನ್ಕರ್ ಸಮ್, that means operating cost with regard to the file transactions. They may take a long time or completely avoid timely payments on account of file transactions. ತುಂಬ ಡಿಫಿಕಲ್ಟ್ ಆಗುತ್ತೆ, ಇದೊಂದು ತೊಂದರೆ ಇದೆ. ನೆಕ್ಸ್ಟ್ ಒನ್ ಇಸ್ ದ ಫೈನಾನ್ಷಿಯಲ್ ವಯಬಿಲಿಟಿ ಆಫ್ ವೈಟ್ ಲೇಬಲ್ ATMs ಈಸ್ ಅಂಡರ್ ದ ಸ್ಕ್ಯಾನರ್ ಡ್ಯೂ ಟು ದೇರ್ ಲೋ ಇಂಟರ್ಚೇಂಜ್ ಫೀ. ಅಂದರೆ ಬೇರೆ ಬ್ಯಾಂಕ್ನವ್ರು ನೀಡ್ತಕ್ಕಂತಹ ATM ಇಂಟರ್ಚೇಂಜ್ ಫೀ ಇದೆಯಲ್ಲ, ಅದು ತುಂಬ ಕನಿಷ್ಠ ಇದೆ. ಆದ್ದರಿಂದ ATM ಅನ್ನು ಎಸ್ಟಾಬ್ಲಿಷ್ ಮಾಡಿ, ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ, ಸೆಕ್ಯೂರಿಟಿ ಇಟ್ಟು ಆಪರೇಟ್ ಮಾಡೋದಕ್ಕೆ ತಗೊಳ್ತಕ್ಕಂಥ ವೆಚ್ಚವನ್ನು ಭರಿಸಲು ಕಷ್ಟ ಸಾಧ್ಯತೆ ಇದೆ. ಸೊ ಇಂಟರ್ಚೇಂಜ್ ಫೀಸ್ ಅಂಡ್ ಆಲ್ಸೋ ಹೈ ಆಪರೇಟಿಂಗ್ ಕಾಸ್ಟ್ ಜಾಸ್ತಿ ಇದೆ, ಬಟ್ ಪ್ರಾಫಿಟ್ ಕಡಿಮೆ ಇದೆ. ಇದೊಂದು ಕೀ ಚಾಲೆಂಜ್ ಅಂತ ಹೇಳ್ಬೋದು. ಅಂಡ್ ದೆನ್ ಇಫ್ ದರ್ ಈಸ್ ಎ ಬ್ಯಾಂಕ್ ಮ್ಯಾನೇಜ್ಡ್ ATM ಇನ್ ದ ಸೇಮ್ ಏರಿಯಾ ಆಸ್ ಎ ವೈಟ್ ಲೇಬಲ್ ATM, ದೆನ್ ದ ವೈಟ್ ಲೇಬಲ್ ATM ವುಡ್ ಬಿ ಎ ವಿಕ್ಟಿಮ್. ಅಂದರೆ ಯಾವ ಜಾಗದಲ್ಲಿ ಪ್ರದೇಶದಲ್ಲಿ ವೈಟ್ ಲೇಬಲ್ ATM ಅನ್ನ ಎಸ್ಟಾಬ್ಲಿಷ್ ಮಾಡಿರ್ತಾರೋ ಅದೇ ಪ್ರದೇಶದಲ್ಲಿ ಇತರೆ ಬ್ಯಾಂಕ್ನವರು ಏನಾದರೂ ಒಂದು ATM ಫೆಸಿಲಿಟಿಯನ್ನು ಒದಗಿಸ್ಕೊಟ್ರೆ ಆವಾಗ ಅದು ಇದಕ್ಕೆ ಏನಾಗುತ್ತೆ ಅಂದರೆ ಒಂದು ಪ್ರಾಫಿಟಬಿಲಿಟಿ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ದಿಸ್ ಆರ್ ಆಲ್ ದ ಕೀ ಚಾಲೆಂಜಸ್ ದಟ್ ಆರ್ ಫೇಸ್ಡ್ ಬೈ ದ ವೈಟ್ ಲೇಬಲ್ ATM ಆಪರೇಟರ್ಸ್ ಇನ್ ಇಂಡಿಯಾ ಅಂತ ಹೇಳ್ಬೋದು. ಓಕೆ, ವಿತ್ ದಿಸ್ ವೇಸ್ completed this session, and let us meet in the next session with one more concept. Until then, have a nice day.